ಕಾವೇರಿ, ನೀನು ಸಾಧಿಸಿರೋ ವಿಜಯಕ್ಕೆ ನಿನ್ನ ಫ್ರೆಂಡ್ ಕಡೆಯಿಂದ ಒಂದು ಸಣ್ಣ ಬಹುಮಾನ. ಪೃಥ್ವಿ ಹತ್ರ ಸ್ಯಾರಿ ಇಸ್ಕೋಬೇಕು ಅಂದ್ರೆ ನಾನ್ ಇಸ್ಕೋಬೇಕು. ಪೃಥ್ವಿ ಕೊಟ್ರು ನನಗೆ ಕೊಡ್ಬೇಕು. ಮಧ್ಯದಲ್ಲಿ ಈ ಕಾವೇರಿ ಯಾರು? ವಕೀಲ್ ಸಾಹೇಬ್ರೆ, ನೀವು ಅಭಿಮಾನದಿಂದ ಏನೇ ಕೊಟ್ರು ಅದು ನನ್ ಮನ್ಸಿಗೆ ಮಾತ್ರ ಪ್ರೀತಿ ಅಂತ ಅನ್ಸತ್ತೆ. ಅದ್ ಪ್ರೀತಿನೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ನೋಡ್ದಾಗೆಲ್ಲ, ನಿಮ್ ಜೊತೆ ಇದ್ದಾಗೆಲ್ಲ, ನೀವೇನಾದ್ರೂ ಈ ತರ ಗಿಫ್ಟ್ ಕೊಟ್ಟಾಗ ನನ್ ಮನ್ಸಿಗಾಗೋ ಖುಷಿ ಮಾತ್ರ ನನ್ಗೆ ಪ್ರೀತಿ ಅಂತಾನೆ ಅನ್ಸತ್ತೆ. ಹೀಗೆ ನಿಮ್ಗೂ ಕೂಡ ಅನ್ಸೋ ದಿನ ನಾನ್ ನಿಜವಾಗ್ಲೂ ಅದೃಷ್ಟವಂತೆ ಆಗಿರ್ತೀನಿ. ಏನ್ ಕಾವೇರಿ ಯೋಚಿಸ್ತಾ ಇದೀಯಾ? ಏನೂ ಇಲ್ಲ. ಪೃಥ್ವಿ ಕೊಟ್ಟಿರೋ ಆ ಸೀರನ್ನ ಹೇಗ್ ಉಟ್ಕೋತ್ಯಾ ನಾನು ನೋಡ್ತೀನಿ. ಮಯೂರಿ, ನಿನಗೂ ಆ ಥರ ಸೀರೆ ಬೇಕಾ? ಬೇಕು ಅಂದ್ರೆ ಹೇಳು, ನಾನು ತಂದ್ಕೊಡ್ತೀನಿ. ಇವನಿಗೇನು ಬೇಕೋ ನನ್ನ ಬೇಬಿ ಹತ್ರ ತಗೋತಾನೆ, ಮತ್ತೆ ನನ್ನ ಬೇಬಿಗೆ ಸಾರಿ ತಗೊಂಬರ್ತಾನಂತೆ. ತಪ್ಪು ತಿಳ್ಕೊಬೇಡ ಮಯೂರಿ, ಪೃಥ್ವಿ ಒಬ್ಬ ಫ್ರೆಂಡ್ ಆಗಿ ಕಾವೇರಿಗೆ ಸೀರೆ ತಂದ್ಕೊಟ್ಟ. ನಾನು ಕೂಡ ಹಾಗೇನೆ ನಿನ್ಗೊಬ್ಬ ಫ್ರೆಂಡ್ ಆಗಿ ಸೀರೆ ತಂದ್ಕೊಡ್ತೀನಿ. ಪರವಾಗಿಲ್ಲ ಶಂಕು, ನನ್ಗೆ ಸೀರೆ ಇಷ್ಟ ಇಲ್ಲ. ನನಗ್ ಬೇಕಾಗಿರೋದು ಸೀರೆ ಅಲ್ಲ, ಕಾವೇರಿಗೆ ಪೃಥ್ವಿ ಕೊಟ್ಟಿರೋ ಸೀರೆನ ಹಾಳ್ ಮಾಡೋದು. ಅಮ್ಮ ಕಾವೇರಿ, ನಾನು ನಿಮ್ ತಂದೆ ಪಕ್ಕದೂರಿಗೆ ಒಂದ್ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ. ಬರೋದು ಸ್ವಲ್ಪ ತಡ ಆಗ್ಬೋದು. ಅಲ್ಲಿ ಮೊಬೈಲ್ ನೆಟ್ವರ್ಕು ಇರಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ಫೋನ್ ಮಾಡ್ಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡ. ಅಷ್ಟೇ ಅಲ್ಲ, ಈ ಮನೇಲಿ ಏನೇ ಅಗತ್ಯ ಇದ್ರೂ ನೀನೇ ನೋಡ್ಕೋಬೇಕು. ಸರಿ ಅಮ್ಮ. Kaveri, you did a good job. Really superb. Superb. All the best, Kaveri. ಸರಿ ಹಾಗಾದ್ರೆ ಗುಡ್ ನೈಟ್ ಕಾವೇರಿ. ಅಮ್ಮವ್ರೆ, 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 ಅಮ್ಮ, ಮಹಾದೇವಿಯವ್ರಿಗೋಸ್ಕರ ಬಂದಿದೀವಮ್ಮ. ಅಜ್ಜಿ ಇಲ್ಲೇ ಪಕ್ಕದೂರಿಗೆ ಹೋಗಿದ್ದಾರೆ. ಬರಕ್ಕೆ ರಾತ್ರಿ ಆಗತ್ತೆ ಅಂತ ಹೇಳಿದ್ರು. ಏನ್ ಕೆಲ್ಸ ಆಗ್ಬೇಕಿತ್ತು ಹೇಳಿ. ಅಜ್ಜಿ ಬಂದ್ಮೇಲೆ ನಾನೇ ಅವ್ರಿಗೆಲ್ಲ ಹೇಳ್ತೀನಿ. ಇದು ಮಹಾದೇವಿಯವ್ರು ಬರೋ ತನಕ ಕಾಯೋ ವಿಷಯ ಅಲ್ಲ ಅಮ್ಮ. ಏನಾಯ್ತು ವೀರಣ್ಣ, ಎಲ್ರು ಹೀಗ್ ಬಂದಿದ್ದೀರಲ್ಲ? ಏನು ಇಲ್ಲ ಯಜಮಾನ್ರೆ, ಎಷ್ಟೋ ವರ್ಷ ಆದ್ಮೇಲೆ ನಾವ್ ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಫಸಲು ಬಂದಿದೆ. ಊರಿಗೆ ಬಂದಿರೋ ಲಾರಿ ಎಲ್ಲ ತುಂಬೋಗ್ಬಿಟ್ಟಿದಾವೆ. ಕಡಿಮೆ ಮೂಟೆ ಇದ್ರೆ ಚೆಕ್ ಪೋಸ್ಟ್ ಅಲ್ಲಿ ಯಾರು ನಿಲ್ಸಲ್ಲ. ಹೆಚ್ಚಾಗಿರೋ ಮೂಟೆನ ನೋಡಿ ಮಹಾದೇವಿಯವರ ಸಹಿ ಬೇಕು ಅಂದ್ರೆ ಯಜಮಾನ್ರೆ, ಅದಕ್ಕೆ ಅಮ್ಮವ್ರಿಗೋಸ್ಕರ ಬಂದಿದೀವಿ. ಕಾವೇರಿ, ಇವರೆಲ್ಲರೂ ನಮ್ಮ ಭೂಮಿಲಿ ಎಷ್ಟೋ ವರ್ಷಗಳಿಂದ ಉಳುಮೆ ಮಾಡ್ತಾರೋ ಅಂತ ರೈತರು. ಈ ರೀತಿ ಹೆಚ್ಚಿನ ಫಸಲು ಬಂದಾಗ ರಾಜಮಾತೆ ಸಹಿ ಇಲ್ದೇನೆ ಚೆಕ್ ಪೋಸ್ಟ್ ದಾಟೋದು ಕಷ್ಟ ಆಗುತ್ತೆ. ಇವಾಗ ಏನ್ ಮಾಡೋದು ವಕೀಲ್ ಸಾಹೇಬ್ರೆ? ಅಜ್ಜಿ ಪಕ್ಕದೂರಿಗೆ ಹೋಗಿದಾರಲ್ಲ. ವಕೀಲ್ ಸಾಹೇಬ್ರೆ, ಒಂದ್ಸಲ ಫೋನ್ ಮಾಡಿ ನೋಡಿ. ಆಗ್ಲಿ ಕಾವೇರಿ. ನಾವು ಪ್ರಯತ್ನ ಪಟ್ಟುವಮ್ಮ, ಆದ್ರೆ ಫೋನ್ ತಲುಪಲಿಲ್ಲ.
ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ ಕಾವೇರಿ. ಅಯ್ಯಯ್ಯೋ, ಕೈಗೆ ಬಂದಿರೋ ತುತ್ತು ನೆಲಕ್ಕೆ ಬೀಳೋ ಥರ ಇದೆ. ಈ ವಿಷಯ ನನಗೆ ಮೊದಲೇ ಹೇಳಿದಿದ್ರೆ ಈ ಸಿಗ್ನೇಚರ್ ಹಾಕೋ ಪವರ್ನ ನಾನೇ ತಗೋತಿದ್ದೆ. ವೀರಣ್ಣ, ಈ ಸಲ ಆಗಿದ್ದೇನೋ ಆಗೋಯ್ತು. ಮುಂದಿನ ಸಲ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳೋಣ. ಅಜ್ಜಿ ಹೋಗ್ಬೇಕಾದ್ರೆ ಮನೆ ವ್ಯವಹಾರಗಳನ್ನೆಲ್ಲ ನೀನೇ ನೋಡ್ಕೊ ಅಂತ ಹೇಳಿ ಹೋದ್ರು. ಹೋಗ್ಲಿ, ಆ ಸೈನ್ ನಾನ್ ಮಾಡಿದ್ರೆ ಪರವಾಗಿಲ್ವಾ? ಆಗಲ್ಲಮ್ಮ, ಅಗ್ನಿದೇವ್ರ ಸಹಿನೇ ಆಗಲ್ಲ ಅಂದ್ರಮ್ಮ. ಅಂಥದ್ರಲ್ಲಿ ನಿನ್ ಸಹಿ ಹೇಗಾಗುತ್ತಮ್ಮ? ಅಯ್ಯೋ, ಅಜ್ಜಿ ಹೇಳಿದ್ರು ಫೋನಿಗೆ ಸಿಗಲ್ಲ ಅಂತ. ಇವಾಗ ಏನ್ ಮಾಡೋದು? ಹೋಗ್ಲಿ, ಚೆಕ್ ಪೋಸ್ಟ್ ಹತ್ರ ಬಂದು ನಾನು ಮಾತಾಡ್ಲಾ? ಅಲ್ಲಿ ರಾಜಮಾತೆಗೆ ಬಿಟ್ರೆ ಬೇರೆ ಯಾರ ಮಾತಕ್ಕೂ ಬೆಲೆ ಇರಲ್ಲ ಕಾವೇರಿ. ನೀವೇನೂ ಯೋಚನೆ ಮಾಡ್ಬೇಡಿ. ನೀವು ಬೆಳೆದಿರೋ ಬೆಳೆಗೆ ಮಾರ್ಕೆಟಲ್ಲಿ ಸರಿಯಾದ ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಿಮಗ್ ನಷ್ಟ ಆಗಿರೋ ದುಡ್ಡನ್ನ ನಾನ್ ಕೊಡ್ತೀನಿ. ಹಾ, ಏನು ಕಾವೇರಿ, ನಿನ್ ಪಾಡಿಗೆ ನೀನ್ ಹಾಗೆ ದಾನ ಮಾಡ್ತಾ ಇದ್ಯಾ? ಅದೆಲ್ಲ ನಿನ್ನ ಹೆಸರಲ್ಲಿದೆ ಅನ್ಕೊಂಡಿದ್ಯಾ? ನೀನು ಈ ಮನೆ ಕೆಲ್ಸದವಳು. ಹೇಗ್ ಬಂದಿದ್ಯೋ ಹಾಗೆ ಇರೋದ್ ಕಲಿ. ಅವ್ರಿಲ್ಲ ಅಂತ ನೀನ್ ಅಧಿಕಾರ ತಗೊಳ್ಬೇಡ. ಅನಾವಶ್ಯಕವಾಗಿ ಅವ್ರಿಗೆ ಕದೆಲ್ಲ ಕೊಡ್ತಾ ಇದ್ಯಾ? ಇಲ್ಲಿ ನೋಡಿ, ನೀವು ಇವಳ ಮಾತನ್ನೆಲ್ಲ ನಂಬೇಡಿ. ಅತ್ತೆ ಬಂದ್ಮೇಲೆ ಏನ್ ವಿಷಯ ಇದೆಯೋ ಮಾತಾಡ್ಕೊಳ್ಳೋಣ. ಸುಭದ್ರಾ, ಇವ್ರಿಗೆಲ್ಲ ಮನೇಲೆ ಊಟದ ವ್ಯವಸ್ಥೆ ಮಾಡು. ಬನ್ನಿ ಬನ್ನಿ. ಆಯ್ತಮ್ಮ. ದೊಡ್ಡಮ್ಮ ಬಂದಮೇಲೆ ಪವರ್ ಆಫ್ ಅಟಾರ್ನಿ ಬಗ್ಗೆ ಹೇಳಿ ಆ ಹೊಲನ ನನ್ನ ಹೆಸರಿಗೆ ಮಾಡ್ಕೋಬೇಕು, ಇಲ್ಲ ಅವರಿಂದಾನೇ ಮಾಡಿಸ್ಕೋಬೇಕು. ಅತ್ತೆ ಇನ್ನು ಈ ಮನೇಲಿ ಇರ್ಬೇಕಾದ್ರೆ ಅವ್ರ ಕೈಯಲ್ಲಿ ಅಧಿಕಾರ ಇರೋದ್ರಲ್ಲಿ ತಪ್ಪೇನಿಲ್ಲ. ಹೇಗೂ ವಯಸ್ಸಾಗಿದೆ, ಹೆಚ್ಚು ಅಂದ್ರೆ ಇನ್ನೊಂದು 5-6 ವರ್ಷ ಬದುಕ್ತಾರೆ ಅಂತ ಸಹಿಸ್ಕೊಳ್ಳೋಣ. ಈಗ ಅವ್ರು ಬದುಕಿರ್ಬೇಕಾದ್ರೇನೆ ಆ ಕಾವೇರಿನ ರೆಡಿ ಮಾಡ್ತಾ ಇದ್ದಾರೆ. ಹೌದು, ರೈತರ ಮುಂದೆ ತಾನೇ ಈ ಮನೆ ವಾರಸುದಾರಳ ಥರ ಬಿಲ್ಡಪ್ ಕೊಟ್ಟು ನಮ್ಗೇನು ವ್ಯಾಲ್ಯೂ ಇಲ್ಲದೆ ಇರೋ ಥರ ಮಾಡಿದ್ಲು. ನಾಳೆ ನಾವೇನಾದರೂ ಹೊಲದ ಹತ್ರ ಹೋದ್ರೆ ಅವ್ರು ನಮಗೆಲ್ಲಿ ಗೌರವ ಕೊಡ್ತಾರೆ? ಅವಳಿಗೆ ಕೊಂಬು ಬರ್ತಿದೆ ಡ್ಯಾಡಿ. ಅಜ್ಜಿ ಊರಿಗೆ ಬರೋಕ್ ಮುಂಚೆ ಏನಾದ್ರೂ ಮಾಡ್ಬೇಕು. ಬಾಯ್ಲಿ, ಹೇಳಿ ವೈದಿಕಮ್ಮ ಅವ್ರೆ. ನೀನ್ ಮಾಡ್ತಾ ಇರೋದು ನಂಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಅಲ್ಲ, ನಾನೇನ್ ಮಾಡ್ದೆ ಅಮ್ಮವ್ರೆ? ಮನೆಯಲ್ಲಿ ಮನೆ ಯಜಮಾನ ನಾನಿರೋವಾಗ ರೈತರ ಮುಂದೆ ನೀನು ದೊಡ್ಡತನ ತೋರಿಸೋದು ನಿಜವಾಗ್ಲೂ ಚೆನ್ನಾಗಿಲ್ಲ. ದೊಡ್ಡತನ ನಾನೇನ್ ತೋರಿಸ್ದೆ? ಬೆಳೆ ನಷ್ಟ ಆಗತ್ತೆ ಅಂತ ಬೇಜಾರ್ ಮಾಡ್ಕೊಂಡಿದ್ದಾಗ ನಾನ್ ಸಮಾಧಾನ ಮಾಡ್ದೆ. ಅದ್ರಲ್ಲಿ ದೊಡ್ಡತನ ಹೇಗಾಗತ್ತೆ ಯಜಮಾನ್ರೆ? ಸಮಾಧಾನ ಮಾಡ್ಬೇಕಲ್ವಾ? ಅದನ್ನೆಲ್ಲ ನಾನೇ ತಾನೇ ಮಾಡಬೇಕು. ಮನೆಯಲ್ಲಿ ಗಂಡಸರಿರೋವಾಗ ಹೆಣ್ಮಕ್ಳು ಅಧಿಕಾರ ಚಲಾಯಿಸಿದ್ರೆ ಊರವರೆಲ್ಲ ಗಂಡಸರನ್ನ ಹೇಗ್ ನೋಡ್ತಾರೆ ಅಂತ ಗೊತ್ತಿಲ್ವಾ? ಯಜಮಾನ್ರೆ, ಈ ವಿಷಯದ ಬಗ್ಗೆ ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಅನ್ಕೊಂಡಿಲ್ಲ. ಅಜ್ಜಿ ಹೋಗ್ತಿರ್ಬೇಕಾದ್ರೆ ಮನೆ ಜವಾಬ್ದಾರಿನ ನನಗ್ ಕೊಟ್ಬಿಟ್ಟು ಹೋದ್ರು. ರೈತರು ಬಂದಾಗ ಸಮಸ್ಯೆ ಏನು ಅಂತ ನಾನ್ ತಿಳ್ಕೊಂಡೆ. ಅದು ಕೂಡ ತಪ್ಪು ಅಂದ್ರೆ ಏನ್ ಮಾಡ್ಲಿ? ಏಯ್, ನೀನು ನಿಮ್ಮಮ್ಮ ನಾಯಿ ತರ ಇಲ್ಲಿ ಬಿದ್ಕೊಂಡು ಬಿಟ್ಟಿಯಾಗಿ ತಿಂತಿರೋದಲ್ದೆ ಈಗ ಅಧಿಕಾರ ಬೇರೆ ಚಲಾಯಿಸ್ತಾ ಇದ್ಯಾ? ಅದು ಈ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ಮರ್ಯಾದೆಗೆ ಅಜ್ಜಿ ಬಂದ ಮೇಲೆ ಈ ತರ ಕೆಲ್ಸಗಳನ್ನ ನೋಡ್ಕೊಳ್ಳೋದಿಕ್ಕೆ ಮನೆ ಗಂಡಸ್ರಿದ್ದಾರೆ. ನಾನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸೈಡಿಗೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅಜ್ಜಿ ಮನೆಗೆ ದೊಡ್ಡವರು. ದೊಡ್ಡವರು ನನ್ಗೆ ಹೇಗ್ ಹೇಳ್ತಾರೋ ಹಾಗೆ ಕೇಳ್ತೀನಿ.
ನಿಜವಾಗ್ಲೂ ಅಗ್ನಿದೇವ್ ಅವರು ಅಷ್ಟು ಜವಾಬ್ದಾರಿ ಇರೋರಾಗಿದ್ದಿದ್ರೆ ಅಜ್ಜಿಗೆ ನೀವೋ ನಾನೋ ಹೇಳ್ಬೇಕಾಗಿಲ್ಲ. ಅಜ್ಜಿನೇ ಇವ್ರಿಗೆ ಜವಾಬ್ದಾರಿ ಕೊಡ್ತಿದ್ರು. ರೈತರು ಕಷ್ಟಪಟ್ಟು ರಕ್ತ ಸುರಿಸಿ ಬೆಳೆದಿರೋ ಬೆಳೆಗಳನ್ನ ತಪ್ಪು ಲೆಕ್ಕ ಹಾಕಿ ದುಡ್ಗೋಸ್ಕರ ಮಾಡಿರೋ ಯಜಮಾನ್ರಿಗೆ ರೈತರ ಸಮಸ್ಯೆ ಹೇಗ್ ಅರ್ಥ ಆಗತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಏನ್ ಮಾತಾಡ್ತಿದ್ಯಾ ಕಾವೇರಿ? ಏನಾಯ್ತು ಕಾವೇರಿ? ಕಾವೇರಿ ಏನಾದರೂ ತಪ್ಪು ಮಾಡಿದ್ಲಾ? ಬರೀ ತಪ್ಪುಗಳೇ ಮಾಡ್ತಾ ಇದ್ದಾಳೆ. ತಪ್ಪು ಮಾಡಬೇಡ ಅಂತ ಹೇಳಿದ್ರು ಮತ್ತೆ ಮತ್ತೆ ಮಾಡ್ತಾನೆ ಇದ್ದಾಳೆ. ನೀನಾದ್ರೂ ಹೇಳು, ಕೇಳ್ತಾಳೇನೋ? ವೈದಿಕ ಆಂಟಿ, ನೀವು ನೋಡೋ ದೃಷ್ಟಿ ಬದಲಾದ್ರೆ ಕಾವೇರಿಲಿರೋ ಒಳ್ಳೆ ಗುಣಗಳು ನಿಮಗೆ ಕಾಣಿಸುತ್ತೆ. ಮನೆಯಲ್ಲಿ ಎಲ್ಲರೂ ಕಾವೇರಿ ನಾಮಜಪ ಮಾಡ್ತಿರುವಾಗ ನಾನು ಏನೇ ಹೇಳಿದ್ರು ಪ್ರಯೋಜನನೇ ಇಲ್ಲ. ಯಾವತ್ತೋ ಒಂದಿನ ನಿಮ್ಗೆ ಅರ್ಥ ಆಗತ್ತೆ. ತಲೆ ಮೇಲೆ ಕುಡಿಸ್ಕೊಂಡು ಮೆರವಣಿಗೆ ಮಾಡ್ತಿರಲ್ಲ, ಮಾಡಿ ಮಾಡಿ. ಕಾವೇರಿ, ಇದೇ ಕೊನೆ ಸಲ ಹೇಳ್ತಾ ಇದ್ದೀನಿ, ನಿನ್ ಮಿತಿಲ್ ನೀನ್ ಇದ್ರೆ ಒಳ್ಳೇದು. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ. ಏನಾಯ್ತು ಕಾವೇರಿ? ಇವರೆಲ್ಲ ಯಾಕೆ ಬಂದಿದ್ದಾರೆ? ವೀರಯ್ಯ, ಏನಾಯ್ತು? ಅಜ್ಜಿ, ಇವತ್ ಬೆಳೆದಿರೋ ಬೆಳೆಗಳನ್ನ ಸಿಟಿ ಮಾರ್ಕೆಟ್ಗೆ ತಗೊಂಡ್ ಹೋಗ್ಬೇಕಾದ್ರೆ ನಮ್ ಗಾಡಿನ ಚೆಕ್ ಪೋಸ್ಟ್ ಹತ್ರ ನಿಲ್ಸಿದ್ರಂತೆ. ನಿಮ್ ಸೈನ್ ಇದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾನೆ ಇರ್ಲಿಲ್ಲ. ನಿಮ್ ಫೋನ್ಗೆ ತುಂಬಾ ಸಲ ಕಾಲ್ ಮಾಡಿದ್ವಿ ಅಜ್ಜಿ, ನಾಟ್ ರೀಚಬಲ್ ಅಂತ ಬರ್ತಿತ್ತು. ನಾವು ಕೂಡ ಬೆಳಗಿಂದ ಫೋನ್ ಮಾಡ್ತಾನೆ ಇದೀವಮ್ಮ. ಇವತ್ತು ನಮ್ಮ ಗಾಡಿಗಳು ಮಾರ್ಕೆಟ್ಗೆ ಹೋಗುತ್ತೆ ಅನ್ನೋದು ಗೊತ್ತು, ಆದ್ರೆ ಮರ್ತ್ ಹೋಗಿದ್ದೆ. ನೀವೆಲ್ಲರೂ ನನ್ನ ಕ್ಷಮಿಸ್ಬೇಕು. ಈ ಬೆಳೆ ಬೆಳೆಯಕ್ಕೆ ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರೋ ನನಗೆ ಗೊತ್ತು. ಮತ್ಯಾವತ್ತೂ ಈ ತರ ತಪ್ಪಾಗದೆ ಇರೋ ತರ ನಾನು ನೋಡ್ಕೋತೀನಿ. ಅಜ್ಜಿ, ಕೈಗೆ ಬಂದಿರೋ ಬೆಳೆ ಹಾಳಾಯ್ತು. ಮತ್ತೆ ಅದನ್ನ ಬೆಳೆಸಿ ಮಾರಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ನೀವ್ ಒಪ್ಕೊಂಡ್ರೆ ಈ ಸಲ ನಮಗ್ ಬಂದಿರೋ ಬೆಳೆಗಳನ್ನೆಲ್ಲ ಇವ್ರಿಗೆ ಕೊಟ್ಬಿಡೋಣ ಅಜ್ಜಿ. ಅಮ್ಮ, ಕಾವೇರಿ ಹೇಳ್ತಿರೋದು ನಿಜನೇ. ನಮಗೋಸ್ಕರ ಕಷ್ಟಪಡೋರ್ಗೆ ನಾವೇ ಸಹಾಯ ಮಾಡದೇ ಇದ್ರೆ ಹೇಗಮ್ಮ? ಇವರು ಆಸ್ತಿನೆಲ್ಲ ದಾನ ಮಾಡೋವರೆಗೂ ನಾವು ನೋಡ್ಕೊಂಡು ಸುಮ್ಮನೆ ಕೂತಿದ್ರೆ ಆಗಲ್ಲ. ಏನೋ ಒಂದು ಮಾಡಬೇಕು. ಭೂಮಿ ಜೊತೆಗೆ ಖಜಾನೆ ಕೂಡ ಖಾಲಿ ಆಗದೆ ಇರೋ ಹಾಗೆ ತಡಿಬೇಕು. ಕಾವೇರಿ, ರೈತರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಅದೇನ್ ಕೊಡೋದಿದ್ಯೋ ನಿನ್ನ ಕೈಯಾರೆ ನೀನೇ ಕೊಡಮ್ಮ. ಸರಿ. ವೀರಣ್ಣ, ಈ ದುಡ್ಡು ತಗೊಂಡು ಯಾರಿಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆಯೋ ಅದನ್ನ ನೋಡ್ಕೊಂಡು ಹಂಚ್ಕೊಳ್ಳಿ.
ಅಜ್ಜಿ, ಈ ವರ್ಷ ಸರಿಯಾಗಿ ಮಳೆ ಬರ್ದೇ ಇದ್ದಿದ್ದಕ್ಕೆ ಬೆಳೆಗಳೆಲ್ಲ ಸರಿಯಾಗಿ ಬೆಳೆದಿಲ್ಲ ಅಲ್ವಾ? ಇವ್ರು ಬೆಳೆದಿರೋದೆಲ್ಲ ದೇವ್ರಿಗೂ ಕೊಡದೆ ನಮ್ಗೆ ಕೊಟ್ಟಿದ್ದಾರೆ. ಕೊನೆಗೆ ಮಿಕ್ಕಿರೋ ಬೆಳೆಗಳು ಹೀಗಾಗೋಯ್ತು. ಅದಕ್ಕೆ ಈ ಸಲ ದೇವ್ರಿಗೆ ಕೊಡದೆ ಹಾಗೆ ಇಟ್ಬಿಟ್ರೆ ನಮ್ಮನೆ ನಂಬ್ಕೊಂಡಿರೋ ರೈತರೆಲ್ಲ ಸಂತೋಷವಾಗಿರ್ತಾರೆ ಅಜ್ಜಿ. ಕಾವೇರಿ, ಅಧಿಕಾರ ಕೊಟ್ರಲ್ಲ ಅಂತ ದಾನ ಧರ್ಮ ಮಾಡ್ತಾ ಹೋದ್ರೆ ಕೊನೆಗೆ ನಮ್ಗೆ ಉಳಿಯೋದು ಚಿಪ್ಪೆ. ಆಗ ಬೇಡ್ಕೊಂಡು ತಿನ್ಬೇಕಷ್ಟೆ. ನೀವು ಒಪ್ಕೋಬೇಡಿ ದೊಡ್ಡಮ್ಮ. ಕಾವೇರಿ ಹೇಳಿದ್ದು ಅಕ್ಷರಶಃ ಸತ್ಯ. ಒಂದ್ ರೀತಿ ಹೇಳಕ್ ಹೋದ್ರೆ ಕಾವೇರಿ ನನಗಿಂತ ಇನ್ನೂ ಚೆನ್ನಾಗಿ ಯೋಚನೆ ಮಾಡೋಳು. ಕಾವೇರಿ ಹೇಳಿದ ಹಾಗೆ ಈ ಸಲನು ಬೆಳೆನ ಹಾಗೆ ಬೆಳೀರಿ. ದೇವ್ರಿಗೆ ಸಂಬಂಧಪಟ್ಟ ಹಾಗೆ ನೀವು ಬೆಳೆದಿರೋ ಬೆಳೆಯಲ್ಲಿ 10% ಮಾತ್ರ ದೇವ್ರಿಗೆ ದಾನ ಮಾಡಿ. ನಿಮ್ ಈ ಋಣನ ನಾವು ಜನ್ಮದಲ್ಲೇ ಮರೆಯಲ್ಲ ಅಮ್ಮ. ಇದೆಲ್ಲ ಚಿಕ್ಕಮ್ಮವ್ರ ದಯೆ. ಅಮ್ಮ, ನಾವು ಬರ್ತೀವಮ್ಮ. ಒಳ್ಳೇದು. ಬರ್ತೀವಮ್ಮ. ಹೋಗ್ ಬನ್ನಿ. ಕಾವೇರಿ, ನಾನು ಮಾಡಿರೋ ಒಂದು ತಪ್ಪಿಂದ ಅವ್ರಿಗೆಲ್ಲ ಎಷ್ಟು ನಷ್ಟ ಆಯ್ತು. ಇನ್ಮೇಲೆ ಈ ರೀತಿ ತಪ್ಪು ನಡಿಬಾರ್ದು ಅಂದ್ರೆ ನಾವೊಂದ್ ಕೆಲ್ಸ ಮಾಡ್ಬೇಕು. ಏನ್ ಕೆಲ್ಸ ಅಜ್ಜಿ? ನಮ್ಮ ಮನೆ ವ್ಯವಹಾರದಲ್ಲಿ ಯಾವುದೇ ವಿಷಯಕ್ಕೂ ಸೈನ್ ಮಾಡೋ ಅಧಿಕಾರ ನನ್ನೊಬ್ಬಳಿಗೆ ಇರೋದ್ರಿಂದ ಇವತ್ತು ಈ ರೀತಿ ನಷ್ಟ ಆಗಿದೆ. ಇದೇ ಪವರು ನಮ್ಮ ಮನೇಲಿರೋ ಇನ್ನೊಬ್ರು ಯಾರಿಗಾದ್ರೂ ಇದ್ದಿದ್ರೆ ಇವತ್ತು ರೈತರು ಇಷ್ಟು ನಷ್ಟ ಅನುಭವಿಸ್ತಾ ಇರ್ಲಿಲ್ಲ. ಅದಕ್ಕೆ ನನಗ್ ಮಾತ್ರ ಇರೋ ಪವರ್ನ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ನಾನು ಒಪ್ಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ಬಾಮ್ಮ. ನಮಸ್ತೆ ದೊಡ್ಡಮ್ಮ. ಆಶೀರ್ವಾದ ಮಾಡಿ ದೊಡ್ಡಮ್ಮ. ಏನಾಯ್ತು? ನೀನ್ ಯಾಕೆ ಹಿಂಗಾಡ್ತಿದ್ಯಾ? ನಮ್ಮ ಕುಟುಂಬದಲ್ಲಿ ನಿಮ್ಮ ನಂತರ ದೊಡ್ಡವರು ಅಂದರೆ ಅಣ್ಣ ಈ ವ್ಯವಹಾರನ ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ಮಿಕ್ಕಿರೋ ಆಪ್ಷನ್ ನಾನೇ ಅಲ್ವಾ? ನೀವು ಕೊಟ್ಟಿರುವಂಥ ಅಧಿಕಾರನ ಸಂತೋಷದಿಂದ ಸ್ವೀಕಾರ ಮಾಡಿ ಜವಾಬ್ದಾರಿಯಿಂದ ನೋಡ್ಕೋತೀನಿ ಅಂತ ಮಾತು ಕೊಡ್ತೀನಿ ದೊಡ್ಡಮ್ಮ. ಅದಕ್ಕ ಈ ಓವರ್ ಆಕ್ಷನು? ಅಮ್ಮ ಬೇಡಮ್ಮ. ಧಾನ್ಯ ಲೆಕ್ಕ ಹಾಕ್ತಿರ್ಬೇಕಾದ್ರೆ ಕಳ್ತನ ಮಾಡ್ತಿದ್ದ. ಇನ್ನೆಲ್ಲ ಕೆಲಸ ಕೊಟ್ಬಿಟ್ರೆ ಇನ್ನೇನ್ ಮಾಡ್ತಾನೋ ಯೋಚನೆ ಮಾಡಮ್ಮ. ಅದೆಲ್ಲ ಅವಾಗ ಬುದ್ಧಿ ಇಲ್ಲದೆ ಮಾಡ್ತಿದ್ದೆ ಅಣ್ಣ. ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಆ ಥರ ತಪ್ಪು ಮಾಡಲ್ಲ. ದೊಡ್ಡಮ್ಮನ ಮೇಲೆ ಆಣೆ. ಕೈ ತೆಗೆ. ತೆಗಿ ತೆಗಿ ತೆಗಿ. ದೊಡ್ಡಮ್ಮ. ಅಗ್ನಿದೇವ, ವಾರಸತ್ವದ ಬಗ್ಗೆ ಯೋಚನೆ ಮಾಡಿದ್ರೆ ಈ ಜವಾಬ್ದಾರಿ ಎಲ್ಲ ನಿನಗೆ ವಹಿಸ್ಬೇಕು. ಆದ್ರೆ ನೀನು ಮಾಡಿರೋ ತಪ್ಪುಗಳನ್ನ ದೃಷ್ಟಿಲಿಟ್ಕೊಂಡು ಈ ಮನೆ ವಾರಸ್ದಾರಳಾಗಿ ಕಾವೇರಿ ರೈತರ ಬಗ್ಗೆ ತೋರಿಸಿರೋ ಕಾಳಜಿನ ನೋಡಿ ಯೋಚನೆ ಮಾಡಿದ್ರೆ ಈ ಜವಾಬ್ದಾರಿನ ಕಾವೇರಿ ವಹಿಸ್ತಾ ಇದ್ದೀನಿ. ಅಜ್ಜಿ,
ನನಗ್ಯಾಕೆ ಇಷ್ಟು ದೊಡ್ಡ ಜವಾಬ್ದಾರಿ? ನನಗ್ ಬೇಡ. ಕಾವೇರಿ, ಯಾವತ್ತಿಗಾದ್ರೂ ಈ ಜವಾಬ್ದಾರಿನ ನೀನೇ ನೋಡ್ಕೋಬೇಕಮ್ಮ. ಅದಕ್ಕೆ ಇದನ್ನ ಈಗ್ಲೇ ವಹಿಸ್ಕೋ. ಅಯ್ಯೋ ಅಜ್ಜಿ, ಅದ್ ಹಾಗಲ್ಲ ಅಜ್ಜಿ. ನಾನು ಹೇಳೋದ್ನ ಇನ್ನೇನು ಮಾತಾಡ್ಬೇಡ. ಪೃಥ್ವಿ, ತಕ್ಷಣ ಸುಬ್ರಹ್ಮಣ್ಯಂ ಲಾಯರ್ ಕಾಲ್ ಮಾಡಿ ಪವರ್ ಆಫ್ ಅಟಾರ್ನಿ ಕಾವೇರಿ ಹೆಸರಲ್ಲಿ ಬರ್ಸೋ ವ್ಯವಸ್ಥೆ ಮಾಡು. ಇದೆಲ್ಲ ನಾಳೆನೇ ನಡಿಬೇಕು. ಹಾಗೆ ಆಗ್ಲಿ ರಾಜಮಾತೆ.